ಬೆಂಗಳೂರಿನಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸುವರ್ಣ ಮಹೋತ್ಸವ ನಡೀತಾ ಇದೆ. 2 ದಿನ ನಡೀತಾ ಇರುವ ಈ ಸಮಾರಂಭ ಕುರಿತು ಮಾತನಾಡಿದ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಎಂಪಿ ನರೇಂದ್ರ ಸ್ವಾಮಿ, ಮಂಡಳಿಯನ್ನ ರಚನೆ ಮಾಡಿದ್ದು ಇಂದಿರಾ ಗಾಂಧಿಯವರನ್ನ ನೆನೆಸಿಕೊಂಡ್ರು. ಅವರು ಈ ನಿರ್ಧಾರ ಮಾಡದಿದ್ದರೆ ಯಾವುದೇ ಮಂಡಳಿಗಳು ಇರ್ತಾ ಇರಲಿಲ್ಲ, ವಾಯು ಮಾಲಿನ್ಯ ನಿಯಂತ್ರಣ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಭೂಮಿ ವಾಯು ಉಳಿಸೋದು, ನೀರು ಉಳಿಸಲು ಹೇಗೆ ಹೆಜ್ಜೆ ಇಡಬೇಕೋ, ನಮ್ಮ ಕಾಯ್ದೆಗಳನ್ನ ಹೇಗೆ ಬಳಸಿಕೊಳ್ಳಬೇಕೆಂದು ಚರ್ಚೆ ಮಾಡಿದ್ದೇವೆ. ಪರಿಸರದ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ಇದಾಗಿದೆ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿದೆ. ಇದರ ಅಧ್ಯಕ್ಷರಾಗಿರುವಂತಹ ಹಿರಿಯ ಶಾಸಕರಾಗಿರುವಂತಹ ನರೇಂದ್ರ ಸ್ವಾಮಿ ಸರ್ ಇದ್ದಾರೆ. ಸರ್, ಇವತ್ತು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ. ಇಂದಿರಾ ಗಾಂಧಿ ಅವರದೊಂದು ಕನಸು ಕೂಡ ಇದು. 1972ರಲ್ಲಿ ವಿಶ್ವಸಂಸ್ಥೆ ಆಯೋಜಿಸಿದ್ದಂಥ ಸ್ಟಾಕ್ ಹೋಮ್ನ ಸಮ್ಮೇಳನ, ಆ ಸಮ್ಮೇಳನದಲ್ಲಿ ಭಾಗಿಯಾಗಿ ಅಂದಿನ ಪ್ರಧಾನಮಂತ್ರಿಗಳು ವಿಶ್ವದ ಪರಿಸರದ ಬಗ್ಗೆ ತಾವು ಜವಾಬ್ದಾರಿಯ ತೀರ್ಮಾನವನ್ನು ಈ ರಾಷ್ಟ್ರಕ್ಕೆ ಪರಿಸರ ಕಾಳಜಿ ಹೊತ್ತು ನೀಡಿದಂಥ ಕಾಯ್ದೆನೇ ಜಲ ಕಾಯ್ದೆ 1974. ಅದರ ನಂತರ ಒಂದು ಜಲ ಕಾಯ್ದೆ ನಂತರ ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ ಮತ್ತು ನಮ್ಮ ಇವತ್ತು ಏನು ಹೇಳ್ಬೇಕಂತಾರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಮತ್ತು ನಮ್ಮ ರಾಷ್ಟ್ರೀಯ ಒಂದು ಅರಣ್ಯ ನೀತಿ ಎಲ್ಲವನ್ನು ದೂರದೃಷ್ಟಿ ಇಟ್ಟು ಈ ರಾಷ್ಟ್ರಕ್ಕೆ ಯಾವ ರೀತಿ ಕಾಯ್ದೆಯನ್ನು ರೂಪಿಸಿ ಜನರನ್ನ ಸಂರಕ್ಷಣೆ ಮಾಡೋದು, ಪರಿಸರವನ್ನ ಸಂರಕ್ಷಣೆ ಮಾಡುವಂತದನ್ನ ತೀರ್ಮಾನ ಮಾಡೋದು ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಧೀಮಂತ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿಯವರು. ಅವರನ್ನ ನಾನು ಯಾಕೆ ಇಷ್ಟೊಂದು ನೆನೆಸ್ಕೋತಾ ಇದ್ದೀನಿ ಅಂತಂದ್ರೆ, ಅವ್ರು ಇರಲಿಲ್ಲ ಅಂದ್ರೆ, ಮೋಸ್ಟ್ಲಿ ಅವರ ತೀರ್ಮಾನ ಆಗಿರ್ಲಿಲ್ಲ ಅಂದ್ರೆ ಇವತ್ತಿಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಜೊತೆಗೆ ಮಲಿನಕಾರಕ ವಿಚಾರದಲ್ಲಿ ತೀರ್ಮಾನ ಕೈಗೊಳ್ಬೇಕಾದ್ರೆ ನಮಗೆ ದಿನದಿಂದ ದಿನಕ್ಕೆ ಹೆಚ್ಚಿನ ಸವಾಲುಗಳು ಬರ್ತಾನೆ ಇರ್ತವೆ. ಯಾಕೆಂದ್ರೆ ಹಿಂದೆ ಇದ್ದದ್ದು ಬರೀ ಕೈಗಾರಿಕಾ ಮಾಲಿನ್ಯ ಮಾತ್ರ. ಈಗ ನಾನಾ ರೀತಿಯ ಮಲಿನಕಾರಕ ವಿಚಾರಗಳು ನಮ್ಮ ಮುಂದಿದ್ದಾವೆ. ಅವುಗಳನ್ನ ಪರಿಹರಿಸತಕ್ಕಂಥ ಬಗ್ಗೆ ಕಾಯ್ದೆಯಲ್ಲಿ ಅವುಗಳನ್ನ ಒಳಪಡಿಸಿ ಅದನ್ನ ಸುಸ್ಥಿತಿನಲ್ಲಿಡತಕ್ಕಂಥ ಬಗೆನಲ್ಲಿ ನಮಗೆ ಒಂದು ಪ್ರತಿ ದಿನನೂ ಹೊಸ ಹೊಸ ಚಾಲೆಂಜಸ್ನ ನೋಡ್ತಾ ಇದ್ದೀವಿ. ಆ ದಿಕ್ಕಿನಲ್ಲಿ ಸ್ಥಳೀಯ ಸಂಸ್ಥೆಗಳು ಮತ್ತು ಸ್ಥಳೀಯ ಆಡಳಿತ ಎಲ್ಲದರ ನೆರವಿನೊಂದಿಗೆ ಸರ್ಕಾರದ ಒಂದು ಬೆಂಬಲದೊಂದಿಗೆ ನಾವು ಅನುಷ್ಠಾನ ಮಾಡತಕ್ಕಂಥ ಕೆಲಸ ಬಹಳಷ್ಟಿದೆ. ಹಾಗಾಗಿ ನಾವು ಬರೀ ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಪರಿಸರದ ಅರಿವನ್ನ ಸಾರ್ವಜನಿಕರಿಗೆ ಉಂಟು ಮಾಡಬೇಕು ಅನ್ನೋಂಥ ಉದ್ದೇಶದಿಂದನೇ ಈ ಸುವರ್ಣ ಮಹೋತ್ಸವನ ಎಲ್ಲ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಯುವಕ ಯುವತಿಯರನ್ನ ಒಂದು ಆಕರ್ಷಿಸೋದ್ರ ಮುಖಾಂತರ ಪರಿಸರದ ಕಾಳಜಿಯನ್ನು ಅವ್ರಿಗೆ ತಿಳಿಸ್ಕೊಟ್ಟಿದ್ದೀವಿ. ಆ ಮುಖಾಂತರದಲ್ಲಿ ಅವರು ಭವಿಷ್ಯತ್ತನ್ನ ಉಳಿಸ್ಕೋಬೇಕಾದ್ರು, ಯಾಕೆಂದ್ರೆ ಅವರ ಭವಿಷ್ಯತ್ ಇರುತ್ತದೆ. ಅದಕ್ಕೋಸ್ಕರ ನಾವು ಈ ರೀತಿಯ ಕಾರ್ಯಕ್ರಮ ನಂಬಿಕೊಂಡು ಇವತ್ತು ವಿಚಾರ ಸಂಕಿರಣನೂ ಇಟ್ಟಿದ್ದೀವಿ. ಇದರಲ್ಲಿ ಹೊರಹೊಮ್ಮತಕ್ಕಂಥ ವಿಚಾರವನ್ನ ಕೆಲವೊಂದು ಅಂಶ ಸರ್ಕಾರಕ್ಕೆ ನಿರ್ದೇಶನ ಕೊಡೋದಿದ್ರು ಅದು ಬೇಡಿಕೆ ಮುಖಾಂತರದಲ್ಲಿ ನಾವಿಡ್ತೀವಿ. ಮತ್ತು ಮಂಡಳಿ ಅನುಸರಿಸಬೇಕಂತ ವಿಚಾರಗಳಿದೆ, ಅದನ್ನು ನಾವು ಜವಾಬ್ದಾರಿಯಿಂದ ಅನುಸರಿಸುವಂತ ಕೆಲಸ ಮಾಡ್ತೀವಿ. 2 ದಿನಗಳ ಕಾರ್ಯಕ್ರಮಗಳನ್ನ ಹಾಕಿಕೊಂಡಿದ್ದೀರಿ. ಈ ಕಾರ್ಯಕ್ರಮಗಳನ್ನ ಮುಂದೆ ಯಾವ ರೀತಿ ಅಳವಡಿಸಿಕೊಳ್ತೀರಿ? ಜೊತೆಗೆ ನೀವು ಬಂದ ನಂತರ ಆಗಿರುವಂತಹ ಬದಲಾವಣೆಗಳೇನು? ಇಲ್ಲಿ ನಮ್ಮ ಜವಾಬ್ದಾರಿ ಬದಲಾವಣೆ ಅನ್ನೋದಕ್ಕಿಂತ ನಮಗೆ ಸಿಕ್ಕಿದಂತ ಒಂದು ಅವಕಾಶದಲ್ಲಿ ಪರಿಣಾಮಕಾರಿಯಾಗಿ ಮಂಡಳಿಯನ್ನ ಹೇಗೆ ಒಂದು ಜನಸ್ನೇಹಿಯಾಗಿ, ಪರಿಸರ ಸ್ನೇಹಿಯಾಗಿ ಮತ್ತು ಕೈಗಾರಿಕಾ ಸ್ನೇಹಿಯಾಗಿ ಎಲ್ಲ ರೀತಿಯಲ್ಲಿ ನಾವು ಜವಾಬ್ದಾರಿ ಹೊರತಕ್ಕಂಥವ್ರಾಗಬೇಕು. ಅದರ ಜೊತೆಯಲ್ಲಿ ಎಲ್ಲರ ಜೊತೆಲಿ ಸಂಪರ್ಕದಲ್ಲಿರಬೇಕು ಮತ್ತು ಅವರ ಎಲ್ಲ ಸಲಹೆ ಸೂಚನೆಗಳಿಗೆ ನಾವು ಭಾಜನರಾಗಬೇಕು ಅನ್ನೋಂಥದ್ದನ್ನ ನಾವು ಹೊಸ ಮಾರ್ಪಾಟಿನೊಂದಿಗೆ ಹೆಜ್ಜೆ ಇಟ್ಟಿದ್ದೀವಿ. ನದಿಗಳ ಮಲಿನತೆ ವಿಚಾರವಾಗಿ ಕೇಂದ್ರ ಸರ್ಕಾರ ವರದಿಯನ್ನು ಕೊಟ್ಟಿದೆ. ಸೊ ಅದರ ಬದಲಾವಣೆ ಯಾವ ರೀತಿ ಇದೆ? ನೀವು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದ್ದೀರಿ? ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಿರ್ತಕ್ಕಂಥ ವರದಿ ಹಿಂದಿನ ವರದಿಗಿನ್ನ ಈ ಸಾರಿ ಉತ್ತಮವಾಗಿದೆ. ಅಂದ್ರೆ ಇನ್ನೂ ಮಲಿನಕಾರಕ ವಿಚಾರದಲ್ಲಿ ನಾವು ಜವಾಬ್ದಾರಿಯನ್ನ ನದಿ ಮೂಲಗಳ ವಿಚಾರವಾಗಿ ನಿರ್ವಹಿಸಬೇಕಾಗಿದೆ. ಇವಾಗ ವಾಟರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ಗಳನ್ನ ಇನ್ನೂ ಹೆಚ್ಚು ಮಾಡ್ತಾ ಇದ್ದೀವಿ. ಆ ಮುಖಾಂತರ ಎಲ್ಲೆಲ್ಲಿ ಮಲಿನ ಆಗ್ತಾ ಇದೆ ಅನ್ನೋಂಥ ವಿಚಾರ, ಅದು ಯಾವ ಕಾರಣಕ್ಕೆ ಆಗ್ತಾ ಇದೆ ಅನ್ನೋದನ್ನ ನಾವೇ ಮಾನಿಟರ್ ಮಾಡಿ ಅದನ್ನ ಸುಸ್ಥಿತಿಗಿಡ್ತಕ್ಕಂಥ ಕೆಲಸನ ಹಂತ ಹಂತವಾಗಿ ಮಾಡ್ತೀವಿ. ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರಿಗೂ ಕೂಡ ಆಹ್ವಾನ ಕೊಟ್ಟಿದ್ರಿ.
ನಾನು ನವೆಂಬರ್ 19 ಇಂದಿರಾ ಗಾಂಧಿ ಅವರ ಜನ್ಮದಿನದಂದೇ ಈ ಕಾರ್ಯಕ್ರಮ ಮಾಡಬೇಕು ಅಂದಾಗ ಅವರು ದೆಹಲಿ ಕಾರ್ಯಕ್ರಮದ ಒತ್ತಡದಲ್ಲಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಿಲ್ಲ. ನನಗೆ ಅವತ್ತೇ ನಾನು ಆಹ್ವಾನ ಮಾಡಿದಾಗಲೇ ಅವರು ಈ ವಿಷಯ ತಿಳಿಸಿದ್ರು. ಅದರಂತೆ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ ಮತ್ತು ಅವರು ನಮ್ಮ ನಾಯಕರು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಅವ್ರನ್ನ ಆಹ್ವಾನ ಮಾಡಕ್ಕೆ ಹೋಗಿದ್ದು ನಿಜ. ಅದರಂತೆ ಅವರ ಜವಾಬ್ದಾರಿಯ ಪ್ರೀಫಿಕ್ಸ್ಡ್ ಪ್ರೋಗ್ರಾಮ್ ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಬರಕ್ಕಾಗಿಲ್ಲ. ಸಾಕಷ್ಟು ನಿಮ್ಮ ಅಭಿಮಾನಿಗಳು ಕೇಳ್ತಿರುವಂತದ್ದು, ನೀವು ಕೂಡ ಸಚಿವ ಆಕಾಂಕ್ಷಿ ಪಟ್ಟಿಯಲ್ಲಿ ಇದೀರಿ ಅನ್ನುವಂಥದ್ದು ಅಭಿಮಾನಿಗಳಿಗೆ ಏನಾದ್ರು ಗುಡ್ ನ್ಯೂಸ್ ಕೊಡುವಂಥದ್ದು? ನಾಳೆ ಮಧ್ಯಾಹ್ನದ ಮೇಲೆ ಮಾತಾಡ್ತೀನಿ, ಕಾರ್ಯಕ್ರಮ ಮುಗಿದ್ಮೇಲೆ ಮಾತಾಡ್ತೀನಿ. ತುಂಬಾ ಜನರ ನಿರೀಕ್ಷೆ ಇದೆ, ನಿಮ್ಮ ಹೆಸರು ಕೂಡ ನಾಳೆ ಮಧ್ಯಾಹ್ನದ ಮೇಲೆ ಮಾತಾಡ್ತೀನಿ, ನಮ್ಮ ಕಾರ್ಯಕ್ರಮ ಮುಗಿದ್ಮೇಲೆ ಮಾತಾಡ್ತೀನಿ. ಇದಿಷ್ಟು ಹಿರಿಯ ಶಾಸಕರಾಗಿರುವಂತಹ ನರೇಂದ್ರ ಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯಕ, ಕ್ಯಾರೆಟ್ ನ್ಯೂಸ್, ಬೆಂಗಳೂರು.